ಆ್ಯಡ್ಸೆನ್ಸ್ ಅಕೌಂಟ್ಗೆ ನೀವು ಪಾನ್ ಕಾರ್ಡ್ನ ಯೂಸ್ ಮಾಡಿ. ಪಾನ್ ಕಾರ್ಡ್ನ ಬಿಟ್ಟು ಬೇರೆ ಯಾವ ಡಾಕ್ಯುಮೆಂಟು ಯೂಸ್ ಮಾಡಬೇಡಿ, ಓಕೆನಾ. ಪಾನ್ ಕಾರ್ಡ್ ಈಸ್ ಬೆಸ್ಟ್. ಆಫ್ ಮಾನಿಟೈಸೇಷನ್ ಅಂದರೆ ಏನು? ನಾನು ಆಫ್ ಮಾನಿಟೈಸೇಷನ್ಗೆ ಎಲಿಜಿಬಿಲಿಟಿ ಇದೀನಾ ಅಂತ ಫಸ್ಟ್ ಚೆಕ್ ಮಾಡಿ. 2 ಆಪ್ಷನ್ ಇರುತ್ತೆ, ಅದರಲ್ಲಿ ಒಂದನ್ನಾದರೂ ನಾವು ಕಂಪ್ಲೀಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಫಸ್ಟಿಗೆ ಆಫ್ ಮಾನಿಟೈಸೇಷನ್ ಅಂದರೆ ಏನು? ಫುಲ್ ಆ್ಯಡ್ಸ್ ಇಲ್ಲದೆ ಕೆಲವೊಂದು ಅರ್ನಿಂಗ್ ಫ್ಯೂಚರ್ನ ಆನ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಕೊಳ್ಳೋದಾಗಿರುತ್ತೆ. ಇದಕ್ಕೆ ಆಫ್ ಮಾನಿಟೈಸೇಷನ್ ಅಂತ ಹೇಳ್ತೀವಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿರೋ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತಿನ ಟಾಪಿಕ್ ಬಂದು ಆಫ್ ಮಾನಿಟೈಸೇಷನ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳೋದು, ಆಫ್ ಮಾನಿಟೈಸೇಷನ್ಗೆ ಏನೇನೆಲ್ಲ ಕಂಪ್ಲೀಟ್ ಆಗಿರಬೇಕು, ಮತ್ತು ಆಫ್ ಮೊನೋಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟು ಆಫ್ ಮೊನೋಗೆ ನಾವು ಎಲಿಜಿಬಿಲಿಟಿ ಇದೀವಾ ಅಂತ ಚೆಕ್ ಮಾಡ್ಕೊಬೇಕಾಗಿರುತ್ತೆ. ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ, ಆಫ್ ಮಾನಿಟೈಸೇಷನ್ಗೆ ನಮಗೆ 3000 ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಇಲ್ಲ ಅಂದರೆ ಅದಕ್ಕೆ ಮತ್ತು 500 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಇನ್ನು ನಾವು ಶಾರ್ಟ್ಸಲ್ಲಿ ಹೋಗ್ತೀವಿ ಅಂದರೆ 3M ವ್ಯೂಸ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಮತ್ತು 500 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್, ಓಕೆನಾ. ಆಪ್ಷನ್ ಸೆಕೆಂಡು ಶಾರ್ಟ್ಸ್ ಇರುತ್ತೆ, ಫಸ್ಟ್ ಬಂದು ವೀಡಿಯೋಸ್ಗಿರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಯಾವುದಾಗಿರುತ್ತೆ ಅದರಲ್ಲಿ ನೀವು ಆಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಬಂದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಆನ್ ಮಾಡ್ಕೊಳ್ಳೋದು ಅಂದರೆ, ಯೂಟ್ಯೂಬ್ ಸ್ಟುಡಿಯೋನ ಫಸ್ಟು ಓಪನ್ ಮಾಡ್ಕೊಬೇಕಾಗುತ್ತೆ. ಆ್ಯಪ್ ಅಥವಾ ಬ್ರೌಸರ್ನಲ್ಲಿ ಹೋಗಿ ಅರ್ನ್ ಸೆಲೆಕ್ಷನ್ ಆಪ್ಷನ್ನ ನೋಡಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಎಲಿಜಿಬಿಲಿಟಿ ಯಾವ ರೀತಿ ಚೆಕ್ ಮಾಡೋದು ಅಂದರೆ, ರಿಕ್ವೈರ್ಮೆಂಟ್ಸ್ ಕಂಪ್ಲೀಟ್ ಆಗಿದ್ರೆ ಅಪ್ಲೈ ಬಟನ್ ಬರುತ್ತೆ. ನಮಗೆ ಅಪ್ಲೈ ಬಟನ್ ಬಂದರೆ ಅದೇ ರಿಕ್ವೈರ್ಮೆಂಟ್ ಅಂದರೆ 3000 ವಾಚ್ ಟೈಮು ಮತ್ತು 500 ಸಬ್ಸ್ಕ್ರೈಬು ವಿಡಿಯೋ ಆದರೆ, ಶಾರ್ಟ್ಸ್ ಆದರೆ ನಮಗೆ 3M ವ್ಯೂಸು ಮತ್ತು 500 ಸಬ್ಸ್ಕ್ರೈಬ್ ಆಗಿರಬೇಕಾಗುತ್ತೆ. ಇದು ಕಂಪ್ಲೀಟ್ ಆಗಿದ್ರೆ ನಮಗೆ ಅಪ್ಲೈ ಬಟನ್ ಕೆಳಗಡೆ ಬಂದುಬಿಡುತ್ತೆ, ಓಕೆನಾ. ಅಪ್ಲೈ ಫಾರ್ ಮಾನಿಟೈಸೇಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿ, ಆ್ಯಡ್ಸೆನ್ಸ್ ಅಕೌಂಟು ಕನೆಕ್ಟ್ ಮಾಡಿ ಅಂತ ಬರುತ್ತೆ. ಅಂದರೆ ಫಸ್ಟು ಮೊನೋಗೆ ಅಪ್ಲೈ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಆಮೇಲೆ ನಾವು ಅಪ್ಲೈ ಮಾಡಾದಮೇಲೆ ನಾವು ರಿವ್ಯೂವ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಟೀಮ್ ನಮ್ಮ ಚಾನಲ್ನ ಚೆಕ್ ಮಾಡ್ತಾರೆ. ಅಂದರೆ ನಾವು ಏನೇನು ವೀಡಿಯೋಸ್ ಹಾಕಿರ್ತೀವಿ ಅಥವಾ ಶಾರ್ಟ್ಸು ಎಷ್ಟು ವೀಡಿಯೋಸ್ ಇರುತ್ತೆ ಅಲ್ವಾ, ಅದನ್ನು ಅವರು ರಿವ್ಯೂ ಮಾಡಬೇಕಾಗುತ್ತೆ. ಅಂದರೆ ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ಪು ಅವರು ಚೆಕ್ ಮಾಡ್ತಾರೆ. ಯೂಶ್ವಲಿ 5 days ತೊಗೊಳ್ತಾರೆ. ಅಂದರೆ 5-6 ಡೇಸು ಅಥವಾ 1 month ಈ ಥರ ಎಷ್ಟು ದಿನ ಬೇಕಾದರೂ ಆಗ್ಬೋದು. ನಮ್ಮ ವೀಡಿಯೋಸ್ ಎಲ್ಲ ಕರೆಕ್ಟಾಗಿದ್ದರೆ ನಮಗೆ 24 hours ಬಂದುಬಿಡುತ್ತೆ. ನನಗೆ ಒಂದು 30 hours 24 hours ಜಾಸ್ತಿನೇ ಆಗಿತ್ತು. 24-40 hours ಆಗಿತ್ತು ಅನ್ಕೊತೀನಿ. ನಾನು ನೈಟು 11:30ಗೆ ಅಪ್ಲೈ ಮಾಡಿದ್ದು. ನನಗೆ 1 day ಆದಮೇಲೆ ನೈಟ್ 11:30, 1 day ಆದಮೇಲೆ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ 11:30ಗೆ ಅಪ್ರೂವಲ್ ಬಂದಿತ್ತು. ಸೊ 1.5 day ನನಗೆ ತೊಗೊಂಡಿದ್ದು. ಕೆಲವೊಬ್ರದ್ದು ಹಾಗೇ ಇರುತ್ತೆ. ಒಬ್ಬರು ಕರೆಕ್ಟಾಗಿ ಎಲ್ಲ ರೂಲ್ಸ್ನು ಮೇಂಟೈನ್ ಮಾಡಿ ಕರೆಕ್ಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಅವ್ರಿಗೆ 1 day ಒಳಗಡೆ ಮಾನಿಟೈಸೇಷನ್ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇನ್ ಕೇಸ್ ನಾವೇನಾದರೂ ಬೇರೆ ಥರ ಮಿಕ್ಸ್ಡ್ ಕಂಟೆಂಟ್ ಈ ಥರ ಎಲ್ಲ ಮಾಡಿದರೆ ವೀಡಿಯೋಸ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಅಲ್ವಾ, ಅದೆಲ್ಲ ಚೆಕ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇನ್ ಕೇಸ್ ಏನಾದರೂ AI ವಿಡಿಯೋಸು ಈ ಥರ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಅಥವಾ ಬೇರೆ ವಿಡಿಯೋಗಳನ್ನೆಲ್ಲ ಹಾಕಿದರೆ ಅದನ್ನೆಲ್ಲ ನಾವು ಎಡಿಟ್ ಎಲ್ಲ ಮಾಡಿ ಏನಾದರೂ ಹಾಕಿದರೆ, ಈ ಥರ ವೀಡಿಯೋಸ್ ಎಲ್ಲ ಇದ್ದರೆ ಸ್ವಲ್ಪ ಡಿಲೇ ಆಗುತ್ತೆ ನಮಗೆ ಮೊನೋ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ರಿವ್ಯೂವ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಹೇಳ್ದೆ ಅಲ್ವಾ, 1 month ಕೂಡ ಆಗ್ಬೋದು, 1 day ಕೂಡ ಆಗ್ಬೋದು, 2 days ಕೂಡ ಆಗ್ಬೋದು, 3 days ಕೂಡ ಆಗ್ಬೋದು. ಅದು ನಮ್ಮ ವಿಡಿಯೋ ಮೇಲೆ ಹೋಗಿರುತ್ತೆ. ಅಪ್ರೂವಲ್ ಆದಮೇಲೆ ನಮಗೆ ಈ 5 ಫ್ಯೂಚರ್ಸ್ ಆನ್ ಆಗುತ್ತೆ, ಓಕೆನಾ. ಮಾನಿಟೈಸೇಷನ್ ಆನ್ ಆದಮೇಲೆ ನಮಗೆ ಈ 5 ಫ್ಯೂಚರ್ಸ್ ಆನ್ ಆಗುತ್ತೆ. ಏನೇನು ಅಂದರೆ ಸೂಪರ್ ಚಾಟು, 5 ಫ್ಯೂಚರ್ಸ್ ಅಲ್ಲ, ನಮಗೆ 4 ಫ್ಯೂಚರ್ಸ್ ಆನ್ ಆಗುತ್ತೆ. ಏನೇನಂದರೆ ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸು, ಸೂಪರ್ ಸ್ಟಿಕ್ಕರು, ಚಾನಲ್ ಮೆಂಬರ್ಶಿಪ್ಪು. ಸೂಪರ್ ಥ್ಯಾಂಕ್ಸು ಬಂದು ನಮಗೆ ಸೂಪರ್ ಥ್ಯಾಂಕ್ಸು ವಿಡಿಯೋ ನೋಡಬೇಕಾದ್ರೂ ಕೂಡ ಅವರು ನಮಗೆ
ವಿಡಿಯೋ ನೋಡಿ ನಮಗೆ ಅಮೌಂಟ್ ಪೇ ಮಾಡ್ಬೋದು. ಸೂಪರ್ ಚಾಟ್ ಅಂದರೆ ನಾವು ಲೈವ್ ಎಲ್ಲ ಮಾಡ್ತೀವಿ ಅಲ್ವಾ, ಆ ಟೈಮಲ್ಲಿ ನಮಗೆ ಬಂದು ಕೆಲವರು ಅಮೌಂಟ್ನ ಪೇ ಮಾಡ್ತಾರೆ, 20 ರೂಪೀಸ್ 10 ರೂಪೀಸ್, ತುಂಬ ಜಾಸ್ತಿ ಅಮೌಂಟು ಪೇ ಮಾಡೋರು ಕೂಡ ಇರ್ತಾರೆ. ನನಗೆ 200 300ವರೆಗೂ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ರಿಗೂ. ಆ್ಯಂಡ್ ಸೂಪರ್ ಸ್ಟಿಕ್ಕರ್ ಅಂತ ಇರುತ್ತೆ. ಇನ್ನು ಚಾನಲ್ ಮೆಂಬರ್ಶಿಪ್ ಅಂದರೆ ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗೋದು. ಮೆಂಬರ್ಶಿಪ್ ಆದರೆ ಏನು ಬೆನಿಫಿಟ್ ಅಂತ ನೀವು ಕೇಳ್ಬೋದು. ಇನ್ ಕೇಸ್ ಏನಾದರೂ ಮೆಂಬರ್ಶಿಪ್ ಆದರೆ ನಮ್ಮ ಚಾನಲ್ಗೆ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ವೀಡಿಯೋಸ್ ಆಗ್ಬೋದು, ಶಾರ್ಟ್ಸ್ ಆಗ್ಬೋದು, ಲೈವ್ ಆಗ್ಬೋದು, ಅಥವಾ ಕೆಲವೊಂದು ಪೋಸ್ಟ್ನ ಅಪ್ಲೋಡ್ ಮಾಡ್ತೀವಿ. ಎಲ್ಲದನ್ನು ಅಷ್ಟೇ ಫಸ್ಟು ನಮ್ಗೆ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಫಸ್ಟ್ ಇಮಿಡಿಯೇಟ್ ಅವ್ರಿಗೆ ಹೋಗ್ಬಿಡುತ್ತೆ ನೋಟಿಫಿಕೇಷನ್ನು. ಆಮೇಲೆ ಮಿಕ್ದವ್ರಿಗೂ ಹೋಗುತ್ತೆ, ಬಟ್ ಬೇಗ ಅವ್ರಿಗೆ ತಲುಪುತ್ತೆ, ನಮ್ಗೆ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಅವ್ರಿಗೆ. ಮತ್ತು ಮೆಂಬರ್ಶಿಪ್ ಆಗಿರೋರಿಗೆ ನಾವು ಸಪ್ರೇಟಾಗಿ ಕೂಡ ಲೈವ್ ಮಾಡ್ಬೋದು. ಅಂದರೆ ಎಲ್ಲರಿಗೂ ಲೈವ್ ಮಾಡ್ದಿರ ಯಾರ್ಯಾರು ನಮಗೆ ಮೆಂಬರ್ಶಿಪ್ ಆಗಿರ್ತಾರೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾವು ಲೈವ್ ಮಾಡಬೇಕಾದ್ರೆ ಓನ್ಲಿ ಮೆಂಬರ್ಶಿಪ್ ಅಂತ ಆ ಥರ ಸೆಲೆಕ್ಟ್ ಮಾಡಿಕೊಂಡು ಕೂಡ ನಾವು ಬರೀ ಮೆಂಬರ್ಶಿಪ್ ಯಾರ್ಯಾರು ತೊಗೊಂಡಿರ್ತಾರೆ ಅವ್ರಗಳಿಗೋಸ್ಕರ ಕೂಡ ನಾವು ಲೈವ್ನ ಮಾಡ್ಬೋದು. ಮುಖ್ಯವಾಗಿ ನಾವೇನು ಗಮನಿಸ್ಬೇಕು ಅಂದರೆ ಆ್ಯಡ್ಸ್ ಇನ್ಕಮ್ಮು ನಮಗೆ ಸಿಗೋದಿಲ್ಲ. ಆಫ್ ಮಾನಿಟೈಸೇಷನ್ಗೆ ನಮಗೆ ಆ್ಯಡ್ಸ್ ಇನ್ಕಮ್ ಸಿಗೋದಿಲ್ಲ. ಆ್ಯಡ್ಸ್ ಇನ್ಕಮ್ ಸಿಗಬೇಕಂದ್ರೆ ಫುಲ್ ಮಾನಿಟೈಸೇಷನ್ ಮಾಡ್ಕೊಬೇಕು. ಅಂದರೆ ನಮಗೆ ಆಫ್ ಮಾನಿಟೈಸೇಷನ್ನಲ್ಲಿ ಬಂದು ಇಷ್ಟು ಫ್ಯೂಚರ್ಸ್ ಸಿಗುತ್ತೆ. ಸೂಪರ್ ಥ್ಯಾಂಕ್ಸ್ ಸಿಗುತ್ತೆ, ಸೂಪರ್ ಚಾಟ್ ಸಿಗುತ್ತೆ, ಸೂಪರ್ ಸ್ಟಿಕ್ಕರ್ ಸಿಗುತ್ತೆ, ಮೆಂಬರ್ಶಿಪ್ ಸಿಗುತ್ತೆ. ಓಕೆನಾ. ಫುಲ್ಲು ಆ್ಯಡ್ಸ್, ಇವಾಗ ಆ್ಯಡ್ಸ್ ಅಂದರೆ ಅದೇ ನಾವು ವಿಡಿಯೋ ಪ್ಲೇ ಮಾಡಿದಾಗ ನಮ್ಮ ವಿಡಿಯೋ ಮಧ್ಯೆ ಒಂದು 2 3 4 ಆ್ಯಡ್ಸ್ ಬರುತ್ತೆ ಅಲ್ವಾ, ಅದ್ರದ್ದು ಅಮೌಂಟ್ ಬಂದು ನಮಗೆ ಫುಲ್ ಮಾನಿಟೈಸೇಷನ್ ಆಗಬೇಕು. ಫುಲ್ ಮಾನಿಟೈಸೇಷನ್ ಆದಮೇಲೆ ನಮಗೆ ಆ್ಯಡ್ಸ್ದು ಇನ್ಕಮ್ಮು ನಮಗೆ ಬರೋದು. ಅದು ಫುಲ್ ಮಾನಿಟೈಸೇಷನ್ ಆದಮೇಲೆ ಮಾತ್ರ ಸಿಗೋದು. ಓಕೆನಾ. ಆದರೂ ಪ್ಲಸ್ ಪಾಯಿಂಟ್ ಏನು ಅಂದರೆ ನಮಗೆ ಸೂಪರ್ ಚಾಟು ಮೆಂಬರ್ಶಿಪ್ದೆಲ್ಲ ಆಫ್ ಮಾನಿಟೈಸೇಷನಿಂದನೇ ಕೌಂಟ್ ಆಗುತ್ತೆ. ಸೊ ನಾವು ಫುಲ್ ಮಾನಿಟೈಸೇಷನ್ ಆಗೋ ಅಷ್ಟರಲ್ಲಿ ನಮ್ಮದು ತುಂಬ ಡಾಲರ್ನ ನಾವು ಆರಾಮಾಗಿ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಬೋದು. ಫಸ್ಟೆಲ್ಲ ಫುಲ್ ಮಾನಿಟೈಸೇಷನ್ ಆದಮೇಲೆ ಈ ಥರ ಒಂದು ಆಪ್ಷನ್ ಇತ್ತು, ಬಟ್ ಇವಾಗ ಚೆನ್ನಾಗಿದೆ ಇದು ಫ್ಯೂಚರ್. ಆಫ್ ಮಾನಿಟೈಸೇಷನ್ ಫುಲ್ ಮಾನಿಟೈಸೇಷನ್ಗಿಂತ ಆಫ್ ಮಾನಿಟೈಸೇಷನ್ ಬೆಟರ್ ಅಲ್ವಾ. ಸ್ವಲ್ಪ ಕೆಲವ್ರಿಗೆ ಫುಲ್ ಮಾನಿಟೈಸೇಷನ್ ವಾಚ್ ಟೈಮ್ ಆದಮೇಲೆ ನಮಗೆ ಚಾನಲ್ ಅಪ್ರೂವಲ್ ಸಿಗುತ್ತೋ ಇಲ್ವೋ, ಏನಾಗುತ್ತೋ ಇಷ್ಟು ದಿನ. ಈಗ 3000ಗೆ ನಾವೇನಾದರೂ ಆಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಕೊಂಡ್ರೆ ಇನ್ ಕೇಸ್ ರಿಜೆಕ್ಟ್ ಆದ್ರೂ ಸ್ವಲ್ಪ ಟೈಮ್ ನಮಗೆ ಉಳಿಯುತ್ತೆ. ಯಾಕಂದರೆ ಫುಲ್ ಮಾನಿಟೈಸೇಷನ್ಗೆ ಎಷ್ಟು ಆಫ್ ಮೋನೋಗೆ ಆಗಿರೋ ಟೈಮ್ ಎಲ್ಲ ಆದಮೇಲೆ ಫುಲ್ ಮೋನೋಗೆ ನಾವು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೀವಿ ಅಲ್ವಾ. ಆವಾಗ ಇನ್ ಕೇಸ್ ಏನಾದರೂ ನಮ್ಮ ಚಾನಲ್ಲು ಆಗಲ್ಲ ಅಂತ ಮುಂಚೆನೇ ಗೊತ್ತಾದರೆ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ನಾವು ಹಾಕೋ ಎಫರ್ಟ್ ಎಲ್ಲ ಸ್ವಲ್ಪ ಸೇವ್ ಆಗುತ್ತೆ. ಆಗಲ್ಲ ಅಂದರೆ ಆಗುತ್ತೆ ಅಂದರೆ ಓಕೆ, ಆಗುತ್ತೆ ಅಂದರೆ ಡಬಲ್ ಖುಷಿ. ಏನು ಹೇಳಿ, ಇದು ಮೆಂಬರ್ಶಿಪ್ಪು, ಸೂಪರ್ ಚಾಟು ಇದೆಲ್ಲ ನಮಗೆ ಮುಂಚೆ ಆಫ್ ಮಾನಿಟೈಸೇಷನಿಂದನೇ ನಮಗೆ ಆ್ಯಡ್ ಆಗುತ್ತೆ. ಸೊ ಡಾಲರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆನಾ. ಫಾಸ್ಟ್ ಗ್ರೋ ಟಿಪ್ಸ್ ಅಂದರೆ ಡೈಲಿ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಡೈಲಿ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ 2 ಡೇಸ್ಗೊಂದು 3 ಡೇಸ್ಗೆ ಒಂದ್ಸಲ ಈ ಥರ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಶಾರ್ಟ್ಸ್ನ ಹೆಚ್ಚಾಗಿ ಅಪ್ಲೋಡ್ ಮಾಡಿ. ನಮ್ಮ ಗಂಟೆ ಏನೂ ಹೋಗಲ್ಲ, ದಿನಕ್ಕೆ 2 ರಿಂದ 3 ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೋದು. ಮಾಡಿ ನಮಗೆ ಶಾರ್ಟ್ಸ್ ಅಪ್ಲೋಡ್ ಮಾಡೋದ್ರಿಂದ ಚೆನ್ನಾಗಿ ಸಬ್ಸ್ಕ್ರೈಬರ್ ಸಿಗ್ತಾರೆ. ಮತ್ತು ನಮಗೆ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾದರೂ ವಿಡಿಯೋ ಏನಾದರೂ ವೈರಲ್ ಆದರೆ ನಮ್ಗೆ ಅದರಿಂದ ಕೂಡ ಡಾಲರ್ ಅರ್ನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಟ್ರಾಕ್ಟಿವ್ ಥಂಬ್ಲೈನ್ನ ಬಳಸಿ. ಇವಾಗಂತೂ ಥಂಬ್ಲೈನ್ ಮಾಡ್ಕೊಳ್ಳೋದು ತುಂಬಾ ಈಸಿ. ChatGPT ಯೂಸ್ ಮಾಡಿಕೊಂಡು ನಮಗೆ ಇಂಗ್ಲೀಷೇ ಬರಬೇಕು ಅಂತ ಏನಿಲ್ಲ, ಕನ್ನಡದಲ್ಲಿ ಮಾತಾಡಿ ಕೂಡ ನಾವು ಅದ್ರ ನಮ್ಮ ಲ್ಯಾಂಗ್ವೇಜಲ್ಲೇ ನಾವು ನನಗೆ ಈ ಥರ ಥಂಬ್ಲೈನ್ ಬೇಕು, ಈ ಥರ ಕಳಿಸ್ಕೊಡು ಅಂತ ಮಾತಾಡಿದ್ರೆ ಸಾಕು. ಟೈಪ್ ಮಾಡೋದು ಬೇಡ, ಅಲ್ಲಿ ವಾಯ್ಸ್ ರೆಕಾರ್ಡ್ ಇರುತ್ತೆ. ಅದರಲ್ಲಿ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಯೂಸ್ ಮಾಡಿಕೊಂಡು ChatGPTನ ಯೂಸ್ ಮಾಡಿ ಥಂಬ್ಲೈನ್ಗೆ ಬೆಸ್ಟ್ ಅಟ್ರಾಕ್ಟಿವ್ ಆಗಿರುತ್ತೆ. ಥಂಬ್ಲೈನ್ ಮಾಡೋದು ಕೂಡ ಈಸಿಯಾಗಿರುತ್ತೆ. ಮತ್ತು ಓನ್ ವಾಯ್ಸು ಫೇಸ್ ಯೂಸ್ ಮಾಡಿ. ಪಾಲಿಸಿ ಸೇಫ್ಟಿಗೋಸ್ಕರ ನಮ್ಮದು ಓನ್ ವಾಯ್ಸ್ ಇರಬೇಕು. ನಮ್ಮ ಫೇಸ್ ಯೂಸ್ ಮಾಡಿದ್ರೆ ತುಂಬಾ ಗ್ರೋತ್ ಆಗೋದಕ್ಕೆ ಚಾನಲ್ಲು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಈ ಮೊಬೈಲ್ ಯಾಕೋ ನಂದು ಆಫ್ ಆಗಿ ಹೋಗ್ತಾ ಇದೆ. ಶಾರ್ಟ್ ಸಮ್ಮರಿ 500 ಸಬ್, 3 ಅಪ್ಲೋಡು, 3000 ವಾಚ್ ಅವರ್ಸು ಆಫ್ ಮಾನಿಟೈಸೇಷನ್ಗೆ.
ಅಪ್ಲೈ ಮಾಡಬೇಕು, ರಿವ್ಯೂ ಮಾಡಿ ಫ್ಯೂಚರ್ಸ್ ಆನ್ ಮಾಡಿ ಕೊಡ್ತಾರೆ. ಓಕೆನಾ. ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಬೇಗ ಆಫ್ ಮಾನಿಟೈಸೇಷನ್ನಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಾನು ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಿದ್ಮೇಲೆ ಅದು ನಮಗೆ ಓಕೆ ಆದಮೇಲೆ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಇನ್ ಕೇಸ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಫಸ್ಟು ನಮ್ಮ ಚಾನಲ್ಲು ಮಾನಿಟೈಸೇಷನ್ಗೆ ಎಲಿಜಿಬಿಲಿಟಿ ಇದೆಯಾ ಅಂತ ನಾವು ಫಸ್ಟು ಯೂಟ್ಯೂಬು ಕ್ರೋಮ್ನ ಓಪನ್ ಮಾಡಿ ಅಥವಾ ಬ್ರೌಸರ್ನ ಓಪನ್ ಮಾಡಿ ಅಥವಾ ವೈಟಿ ಸ್ಟುಡಿಯೋನ ಓಪನ್ ಮಾಡಿ ಅರ್ನ್ ಸೆಕ್ಷನ್ನ ಓಪನ್ ಮಾಡಿದ್ರೆ ನಮಗೆ ಎಲಿಜಿಬಿಲಿಟಿ ಚೆಕ್ ಮಾಡೋದಕ್ಕೆ ಒಂದು ಆಪ್ಷನ್ ಬರುತ್ತೆ. ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗಿದ್ರೆ ಅಪ್ಲೈ ಬಟನ್ ಬರುತ್ತೆ. ಅಲ್ಲಿ ಕೆಳಗಡೆ ಅಪ್ಲೈ ಬಟನ್ 3000 ಮತ್ತು 500 ಸಬ್ಸ್ಕ್ರೈಬರ್ ಅಂತ ಇರುತ್ತೆ ಅಲ್ವಾ, ಅದ್ರ ಕೆಳಗಡೆ ಅಪ್ಲೈ ಬಟನ್ ಬರುತ್ತೆ. ಅಪ್ಲೈ ಫಾರ್ ಮಾನಿಟೈಸೇಷನ್ ಅಂತ ಇರುತ್ತೆ, ಅಪ್ಲೈ ಮಾಡಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ನ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಅಪ್ಲೈ ಆದಮೇಲೆ ಅದು ಸಕ್ಸಸ್ ಆದಮೇಲೆ ನಮಗೆ ಆ್ಯಡ್ಸೆನ್ಸ್ ಅಕೌಂಟು ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆ್ಯಡ್ಸೆನ್ಸ್ ಅಕೌಂಟ್ಗೆ ಬಂದು ನಮ್ಮ $10 ಕಂಪ್ಲೀಟ್ ಆಗಬೇಕು, ಆಮೇಲೆ ನಮಗೆ ಆ್ಯಡ್ಸೆನ್ಸ್ ಅಕೌಂಟು ಕನೆಕ್ಟ್ ಆಗುತ್ತೆ. ಓಕೆನಾ. ಆಮೇಲೆ ಒಂದ್ಸಲ ಎಲ್ಲ ಆದಮೇಲೆ ರಿವ್ಯೂ ಮಾಡ್ತಾರೆ. ನಾವು ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ. ರಿವ್ಯೂ ಮಾಡೋದಕ್ಕೆ ಹೇಳ್ದಾಗೆ 1 ದಿನನೂ ಆಗ್ಬೋದು, 2 ದಿನನೂ ಆಗ್ಬೋದು, 1 ವಾರ ಕೂಡ ಆಗ್ಬೋದು, 1 ತಿಂಗಳು ಕೂಡ ಆಗ್ಬೋದು. ಅದು ನಾವು ಡಿಪೆಂಡ್ ಆನ್ ನಾವು ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀವಿ ಅದ್ರ ಮೇಲೆ ಇರುತ್ತೆ. ಅಪ್ರೂವಲ್ ಆದಮೇಲೆ ನಮಗೆ ಸೂಪರ್ ಥ್ಯಾಂಕ್ಸು, ಸೂಪರ್ ಚಾಟು, ಸೂಪರ್ ಸ್ಟಿಕ್ಕರು, ಮೆಂಬರ್ಶಿಪ್ಪು, ಈ ಥರ 4 ಫೀಚರ್ಸು ನಮಗೆ ಆನ್ ಆಗುತ್ತೆ. ಓಕೆನಾ. ಆ್ಯಡ್ಸಿಂದ ನಮಗೆ ಅರ್ನ್ ಆಗಬೇಕು ಅಂದರೆ ನಮ್ಮ ಚಾನಲು ಫುಲ್ ಮಾನಿಟೈಸೇಷನ್ ಆಗಿರಬೇಕಾಗುತ್ತೆ. ಇದರಲ್ಲಿ ಬೆನಿಫಿಟ್ ಇಷ್ಟೇ. ಓಕೆನಾ. ಆಫ್ ಮಾನಿಟೈಸೇಷನ್ನಿಂದ ನಮಗೆ ಸೂಪರ್ ಥ್ಯಾಂಕ್ಸು, ಸೂಪರ್ ಚಾಟು, ಸೂಪರ್ ಸ್ಟಿಕ್ಕರು, ಮೆಂಬರ್ಶಿಪ್ಪು ಇದು ಮುಂಚೆನೇ ಬಂದುಬಿಡುತ್ತೆ. ಆ್ಯಡ್ಸ್ದೊಂದು ಪೆಂಡಿಂಗ್ ಇರುತ್ತೆ ನಮಗೆ. ಆ್ಯಡ್ಸ್ದು ಬಂದು ನಮಗೆ ಚಾನಲ್ಲು ಫುಲ್ ಮಾನಿಟೈಸೇಷನ್ ಆದಮೇಲೆ ನಮಗೆ ಆ್ಯಡ್ಸ್ದು ಸಿಗುತ್ತೆ. ಓಕೆನಾ. ಇದಿಷ್ಟು ತುಂಬಾ ಈಸಿಯಾಗಿರುತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳೋದು. ಅದಕ್ಕೂ ಮುಂಚೆ ನಾವು ಅಪ್ಲೈ ಮಾಡಬೇಕಾದ್ರೆ ಯಾವ ಡಾಕ್ಯುಮೆಂಟ್ನ ಯೂಸ್ ಮಾಡಬೇಕು ಅಂದರೆ ಪಾನ್ ಕಾರ್ಡ್ ಬಿಟ್ಟು ಬೇರೆ ಯಾವ ಡಾಕ್ಯುಮೆಂಟು ಕೂಡ ಯೂಸ್ ಮಾಡಬೇಡಿ. ಓಕೆನಾ. ಪಾನ್ ಕಾರ್ಡ್ ಇದ್ದರೆ ನಮಗೆ ಈಸಿನೂ ಆಗುತ್ತೆ. ಅದೇನು ಸಾಕು. ಬೇರೆ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಕೇಳುತ್ತೆ, ಪಾಸ್ಪೋರ್ಟು, ವೀಸಾ ಇದೆಲ್ಲ ಯಾವುದೂ ಬೇಡ. ಪಾನ್ ಕಾರ್ಡ್ ಇದ್ದರೆ ಸಾಕು. ಪಾನ್ ಕಾರ್ಡ್ ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಲೀಸ್ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡಿಕೊಂಡು ಪಾನ್ ಕಾರ್ಡ್ ಡಾಕ್ಯುಮೆಂಟ್ನೇ ಕೊಡಿ ಯೂಟ್ಯೂಬ್ಗೆ. ಓಕೆನಾ. ಆ್ಯಡ್ಸೆನ್ಸ್ ಅಕೌಂಟು ಕ್ರಿಯೇಟ್ ಮಾಡೋದಕ್ಕೆ ಎಲ್ಲ ಆಮೇಲೆ ಡಾಕ್ಯುಮೆಂಟ್ ಕೇಳುತ್ತೆ. ಯಾವ ಡಾಕ್ಯುಮೆಂಟ್ ಬಳಸಬೇಕು ಅಂದರೆ ಪಾನ್ ಕಾರ್ಡ್ನೇ ಬಳಸಿ. ಓಕೆನಾ. ಈ ವಿಡಿಯೋ ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊತೀನಿ, ಯೂಸ್ಫುಲ್ ಕೂಡ ಆಗಿರುತ್ತೆ ಅಂತ ಅನ್ಕೊತೀನಿ. ಆಫ್ ಮಾನಿಟೈಸೇಷನ್ ಆದರೆ ಫುಲ್ ಮಾನಿಟೈಸೇಷನ್ನು ಅದಕ್ಕದೇ ಅಕ್ಸೆಪ್ಟ್ ಪ್ರೊಸೆಸ್ ಮಾಡ್ಕೊಂಡ್ಬಿಡುತ್ತೆ. ಯಾಕಂದರೆ ಆಫ್ ಮಾನಿಟೈಸೇಷನ್ಗೆ ನಾವೆಲ್ಲ ಪ್ರೊಸೆಸ್ನು ಕಂಪ್ಲೀಟ್ ಮಾಡಿರ್ತೀವಿ, ಅದರಲ್ಲಿ ಏನೂ ಇರಲ್ಲ. ನಾವು 4000 ವಾಚ್ ಟೈಮು 1000 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಆಟೋಮೆಟಿಕ್ ಅದೇ ಅಪ್ಲೈ ಮಾಡ್ಕೊಂಡ್ಬಿಡುತ್ತೆ. ವೈಟಿ ಸ್ಟುಡಿಯೋಯಿಂದನೇ ಆಟೋಮೆಟಿಕ್ಕು ಅಪ್ಲೈ ಆಗಿರುತ್ತೆ. ಓಕೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ನಾನು ವೆಯ್ಟ್ ಮಾಡ್ತೀರಿ, ನನ್ನ ನೆನೆಸ್ಕೊತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಲವ್ ಯು ಆಲ್.